ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ ನೊಂದಿಗೆ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆಯಾಗಿದೆ. ಜಿಬಿಎಯಿಂದ ಒತ್ತುವರಿ ಮಾಡಿಕೊಂಡಿದ್ದಂತ 200 ಮನೆಗಳನ್ನ ನೆಲಸಮ ಮಾಡಿಕೊಳ್ಳಲಾಗಿದೆ. 6 ಜೆಸಿಬಿ ಜೊತೆಗೆ 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯ. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಆ ಪಾಲಿಕೆ ಜಾಗದಲ್ಲಿ ಒಂದಷ್ಟು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದೇ ಮನೆಗಳು 200 ಮನೆಗಳಿದ್ವು. ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆದಂತಹ ಮನೆಗಳು, ಅದರ ತೆರವು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಇಷ್ಟು ದಿನ ಇದ್ದಂತಹ ಮನೆ ಎಲ್ಲ ಹೋಗೋದು, ಏಕಾಏಕಿಯಾಗಿ ಈ ರೀತಿ ತೆರವುಗೊಳಿಸಿದ್ರೆ ಹೇಗೆ ಅನ್ನುವಂತ ಅಳಲು ಅವರದು. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 6 ಜೆಸಿಬಿಗಳು, ಅದರ ಜೊತೆಯಲ್ಲಿ 300 ಮಂದಿ ಸಿಬ್ಬಂದಿ ಈ ತೆರವು ಕಾರ್ಯದಲ್ಲಿ ಭಾಗಿಯಾಗಿರೋದು ಅನ್ನುವಂತ ಮಾಹಿತಿ ಇದೆ. ನಮ್ಮ ಫ್ರೆಂಡ್ ಬಂದ ಅಲ್ಲಿದ್ದು ಬಟ್ಟೆ ಕಟ್ಕೊಂಡು ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ ನೊಂದಿಗೆ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆಯಾಗಿದೆ. ಜಿಬಿಎಯಿಂದ ಒತ್ತುವರಿ ಮಾಡಿಕೊಂಡಿದ್ದಂತ 200 ಮನೆಗಳನ್ನ ನೆಲಸಮ ಮಾಡಿಕೊಳ್ಳಲಾಗಿದೆ. 6 ಜೆಸಿಬಿ ಜೊತೆಗೆ 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯ. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಆ ಪಾಲಿಕೆ ಜಾಗದಲ್ಲಿ ಒಂದಷ್ಟು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದೇ ಮನೆಗಳು 200 ಮನೆಗಳಿದ್ವು. ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆದಂತಹ ಮನೆಗಳು, ಅದರ ತೆರವು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಇಷ್ಟು ದಿನ ಇದ್ದಂತಹ ಮನೆ ಎಲ್ಲ ಹೋಗೋದು, ಏಕಾಏಕಿಯಾಗಿ ಈ ರೀತಿ ತೆರವುಗೊಳಿಸಿದ್ರೆ ಹೇಗೆ ಅನ್ನುವಂತ ಅಳಲು ಅವರದು. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 6 ಜೆಸಿಬಿಗಳು, ಅದರ ಜೊತೆಯಲ್ಲಿ 300 ಮಂದಿ ಸಿಬ್ಬಂದಿ ಈ ತೆರವು ಕಾರ್ಯದಲ್ಲಿ ಭಾಗಿಯಾಗಿರೋದು ಅನ್ನುವಂತ ಮಾಹಿತಿ ಇದೆ. ನಮ್ಮ ಫ್ರೆಂಡ್ ಬಂದ ಅಲ್ಲಿದ್ದು ಬಟ್ಟೆ ಕಟ್ಕೊಂಡು ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ ನೊಂದಿಗೆ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆಯಾಗಿದೆ. ಜಿಬಿಎಯಿಂದ ಒತ್ತುವರಿ ಮಾಡಿಕೊಂಡಿದ್ದಂತ 200 ಮನೆಗಳನ್ನ ನೆಲಸಮ ಮಾಡಿಕೊಳ್ಳಲಾಗಿದೆ. 6 ಜೆಸಿಬಿ ಜೊತೆಗೆ 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯ.
ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಆ ಪಾಲಿಕೆ ಜಾಗದಲ್ಲಿ ಒಂದಷ್ಟು ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದೇ ಮನೆಗಳು 200 ಮನೆಗಳಿದ್ವು. ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆದಂತಹ ಮನೆಗಳು, ಅದರ ತೆರವು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಇಷ್ಟು ದಿನ ಇದ್ದಂತಹ ಮನೆ ಎಲ್ಲ ಹೋಗೋದು, ಏಕಾಏಕಿಯಾಗಿ ಈ ರೀತಿ ತೆರವುಗೊಳಿಸಿದ್ರೆ ಹೇಗೆ ಅನ್ನುವಂತ ಅಳಲು ಅವರದು. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 6 ಜೆಸಿಬಿಗಳು, ಅದರ ಜೊತೆಯಲ್ಲಿ 300 ಮಂದಿ ಸಿಬ್ಬಂದಿ ಈ ತೆರವು ಕಾರ್ಯದಲ್ಲಿ ಭಾಗಿಯಾಗಿರೋದು ಅನ್ನುವಂತ ಮಾಹಿತಿ ಇದೆ. ನಮ್ಮ ಫ್ರೆಂಡ್ ಬಂದ ಅಲ್ಲಿದ್ದು ಬಟ್ಟೆ ಕಟ್ಕೊಂಡು ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ ನೊಂದಿಗೆ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆ ಆಗಿದೆ. ಜಿಬಿಎಯಿಂದ ಒತ್ತುವರಿ ಮಾಡಿಕೊಂಡಿದ್ದಂತ 200 ಮನೆಗಳನ್ನ ನೆಲಸಮ ಮಾಡಿಕೊಳ್ಳಲಾಗಿದೆ. 6 ಜೆಸಿಬಿ ಜೊತೆಗೆ 300 ಸಿಬ್ಬಂದಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯ. ಗೋಮಾಳ ಜಾಗವನ್ನ ಪಾಲಿಕೆಗೆ ಜಿಲ್ಲಾಡಳಿತ ನೀಡಿತ್ತು. ಆ ಪಾಲಿಕೆ ಜಾಗದಲ್ಲಿ ಒಂದಷ್ಟು ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದೇ ಮನೆಗಳು 200 ಮನೆಗಳಿದ್ವು. ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆದಂತಹ ಮನೆಗಳು, ಅದರ ತೆರವು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಇಷ್ಟು ದಿನ ಇದ್ದಂತಹ ಮನೆ ಎಲ್ಲ ಹೋಗೋದು, ಏಕಾಏಕಿಯಾಗಿ ಈ ರೀತಿ ತೆರವುಗೊಳಿಸಿದ್ರೆ ಹೇಗೆ ಅನ್ನುವಂತ ಅಳಲು ಅವರದು. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಮೇಲೆ ಮಣ್ಣು ತೂರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 6 ಜೆಸಿಬಿಗಳು, ಅದರ ಜೊತೆಯಲ್ಲಿ 300 ಮಂದಿ ಸಿಬ್ಬಂದಿ ಈ ತೆರವು ಕಾರ್ಯದಲ್ಲಿ ಭಾಗಿಯಾಗಿರೋದು ಅನ್ನುವಂತ ಮಾಹಿತಿ ಇದೆ. ನಮ್ಮ ಫ್ರೆಂಡ್ ಬಂದ